ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನಾನು ನಿಜನೇ ಹೇಳ್ತಿದ್ದೀನಿ, ಇದರಲ್ಲಿ ಹೊಸದು ಏನೂ ತಪ್ಪಿಲ್ಲ. ಅಂದರೆ ನಾನು ಜೈಲಿಗೆ ಹೋದಾಗ ನೀನು ಅವ್ವ ಜೈಲ್ಗೆ ಹೋಗೋಳೇನು ಮನ್ಸಿಗೆ ಒಂದು ಸಣ್ಣ ನೋವು ಇಲ್ದಂಗೆ ಇವಳ ಜೊತೆಗೆ ನೀನು ಒಬ್ಬ ಮಗನಿಲ್ಲ. ಅಮ್ಮ, ನೀನೊಬ್ಳ ತಾಯಿನ ಅಂತ ನಾನು ನಿನ್ ಕೇಳಬೇಕು. ಪಾಪ ಹೊಸು ಇದನ್ನ ಯಾರಿಗೂ ಹೇಳ್ಕೊಳಕ್ಕಾಗದೆ ಎಷ್ಟು ಒದ್ದಾಡಿದಾಳೆ. ಸಾರಿ ಹೊಸು. ಅಣ್ಣಯ್ಯ, ಈ ವಿಷಯನ ಮೊದಲು ನಿನಗೆ ಹೇಳಬೇಕು ಅಂತ ನಾವಿಬ್ರು ಅನ್ಕೊಂಡಿದ್ವಿ. ಆದರೆ ಅಷ್ಟರಲ್ಲಿ ಅದಕ್ಕೆ ರಿಪೋರ್ಟ್ಸ್ನ ಶಶಿಕಲಾ ಅಮ್ಮ ನೋಡಿ ನಾನು ಪ್ರೆಗ್ನೆಂಟ್ ಅಂತ ತಪ್ಪಾಗಿ ತಿಳ್ಕೊಂಡು ಎಲ್ರಿಗೂ ಹೇಳ್ಬಿಟ್ರು. ಅಂದ್ರೆ ನೀನ್ ಮಾಡಿದ ತೆಪ್ಪಿಗೆ ನಾನೇ ಕಾರಣ ಅಂತ ಹೇಳ್ತಿದ್ಯಾ ಸ್ನೇಹ? ನೋಡಿದ್ರ ಅದಕ್ಕೆ ನಾನು ಹಾಗೆ ಹೇಳಲಿಲ್ಲ ಅಮ್ಮ. ಸಾಕು. ಅವ್ವ, ವಸು ಮತ್ತೆ ರಾಧಾ ಜೀವನ ನೇರ್ಪಾಗ ಗಂಟ ನಾನು ಮತ್ತೆ ಸ್ನೇಹ ಗಂಡ ಹೆಂಡ್ರಂಗೆ ಇರಕ್ಕಿಲ್ಲ. ನೀನು ಭಯ ಪಡಂಗೆ ನಮ್ಮಿಬ್ಬರ ಮಧ್ಯೆ ಏನೂ ಆಗಕ್ಕಿಲ್ಲ. ಇದು ಶ್ರೀಕಂಠೇಶ್ವರ ಕೊಡ್ತಾರ ಮಾತು. ನಿನ್ಗೂ ಈ ಈಸೆ ಎಲ್ಲ ಗೊತ್ತಿತ್ತೆಲ್ಲ ಕಟ್ಟಿ. ಯೋಳ್ಳ ಅವಳು ಬಸ್ರಿ ಅಂತ ನಾಟಕ ಆಡ್ದಾಗ್ಲೆಲ್ಲ ನೀನು ಅವಳ ಜೊತೆ ಸೇರ್ಕೊಂಡು ನಾಟಕ ಆಡ್ತಿದ್ಯಾ? ನಿನ್ಗೂ ಎಲ್ಲ ಈಸೆ ಗೊತ್ತಿರ್ಬೇಕಲ್ಲ. ಅಂದ್ರೆ ನೀನುವೇ ಅತ್ತೆ, ಶ್ರೀ ಅವ್ರಿಗೆ ಏನೂ ಗೊತ್ತಿಲ್ಲ. ಅವ್ವ, ಹಳಿಯಂದ್ರು ಯೋಟೊಂದು ಆಸೆ ಮಡಿಕೊಂಡಿದ್ರು, ನಿನ್ನ ಮೇಲೆ ಯೋಟೊಂದು ಕಾಳಜಿ ವಹಿಸಿದ್ರು. ಅವ್ರ ತಾವು ದಿಟ ಹೇಳ್ಬೇಕು ಅನಿಸ್ಲಿಲ್ವಾ ನಿಂಗೆ? ಅವ್ವ, ಕೋಪ ಮಾಡ್ಕೋಬೇಡಿ, ಬಿಡಿ. ಇಲ್ಲ ಅಳಿಯಂದ್ರೆ, ನನ್ನ ಮಗಳು ಯೋನೆ ಮಾಡಿದ್ರು ಅದಕ್ಕೊಂದು ಕಾರಣ ಇರ್ತದೆ, ನ್ಯಾಯ ಇರ್ತದೆ ಅಂತ ಹಿಡ್ದಿನ ನಂಬಿದ್ದೆ. ಆದ್ರೆ ಇವಳು ಈ ಒಂದು ಈಸೆದಾಗ ಆಟ ಎಲ್ಲ ಪುಟ್ಟಕ್ಕ. ನಿನ್ ಮಗಳು ಇನ್ನು ಸ್ಯಾನೆ ಈಸೆದಾಗ ಹಿಂಗೆ ನಡ್ಕೊಂಡವಳೆ. ಲೇ ಚಂದ್ರು, ಒಂದೇ ಒಂದ್ ದಿವಸ ಅವಳ ಜೊತೆ ಆಗಿದ್ದೆ ಅಂತ ಈ ದರಿದ್ರನ ನಿನ್ ತಲೆ ಕಟ್ಕೋಬೇಡ ಕಣ್ಲಾ. ಈ ಈಸೆ ಎಲ್ಲ ನೀನು ಗೊತ್ತಾಗ್ಲಿ ಅಂತಾನೆ ನಾ ಕರ್ಕ ಬಂದಿದ್ದು ಇಲ್ಲಿಗೆ. ಬೇಡ ಕಣ್ಲ ಇವ್ರ ಸವಾಸ ಇಲ್ಲ. ಬಾ ಹೊಂಟೋಗಮ್ಮ. ಅಮ್ಮ, ನೀನು ಒಂದ್ ಮಾತಾಡಿದ್ರು ನಾನು ನಿನ್ನ ಕತ್ ಹಿಡಿದು ಆಚೆ ತರಬೇಕಾಗುತ್ತೆ. ಅತ್ತೆ, ಮಾವ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮಿಂದ ತಪ್ಪಾಗಿದೆ. ದೊಡ್ಡವ್ರ ಮಾತಿಗೆ ಬೆಲೆ ಕೊಡದೆ ತಪ್ಪು ಮಾಡಿಬಿಟ್ವಿ. ಐ ಆಮ್ ಸಾರಿ. ಅಣ್ಣಯ್ಯ, ನೀವು ಯಾರಿಗೂ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿರೋದು ನೀವಿಬ್ರಲ್ಲ, ದೊಡ್ಡವರು. ಗಂಡ ಹೆಂಡತಿನ ದೂರ ಮಾಡಿ ತಮ್ಮ ಘನತೆ ಗೌರವ ಉಳಿಸ್ಕೊಳಕ್ ಹೋರಾಡ್ತಿದ್ರಲ್ಲ, ಇದಕ್ಕಿಂತ ದೊಡ್ಡ ದಡ್ತನ ಬೇರೆ ಏನಿದೆ? ಸ್ನೇಹ, ನೀನ್ ನನ್ನ ಮೇಲೆ ಕೈ ಮಾಡಿದ್ಯಾ ಅಂದ್ರೆ ನಿನ್ ಕೋಪ ನನಗೆ ಅರ್ಥ ಆಗತ್ತವ್ವ. ಆದ್ರೆ ಒಂದ್ಸಲ ನಮ್ಮಿಬ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡು. ನಾವಿಬ್ರು ಈ ವಿಷಯ ಮುಚ್ಚಿಡೋದಕ್ಕೆ ಇವರಿಬ್ರೆ
ಸ್ನೇಹ, ಖುಷಿ ನೋಡ್ಕೊಂಡು ಮಾತಾಡೋದ್ ಕಲಿ. ನಾನು ನಿಜಾನೇ ಹೇಳ್ತಿದ್ದೀನವ್ವ. ಇವರಿಬ್ರು ಜಗಳಕ್ಕೆ ಪಾಪ ಇವರಿಬ್ರು ಬೇರೆ ಆಗಿದ್ದಾರೆ. ಪಂಚಾಯತಿ ಪ್ರತಿಷ್ಠೆ ಅಂತ ಹೋಗಿದ್ರಿಂದಾನೆ ಈ ವಿಷಯ ಇಲ್ಲಿವರೆಗೂ ಬಂದಿರೋದು. ಇದ್ರಾಗೆ ಗೊತ್ತಾಗ್ತೈತಲ್ಲ ಪುಟ್ಟಕ್ಕ, ನಿನ್ನ ಮಗಳು ಉದ್ದೇಶ ಇವರಿಬ್ಬರನ್ನ ಒಂದ್ ಮಾಡೋದಲ್ಲ, ನಾನ್ ಯೋನ್ ಮಾಡಿದ್ರು ಅದೆಲ್ಲ ತಪ್ಪು ಅಂತ ಸಾಬೀತುಪಡಿಸೋದು, ಚುಚ್ಚಿ ಚುಚ್ಚಿ ಮಾತಾಡೋದು. ಅತ್ತೆ, ನೀವೇನಾದ್ರೂ ಅನ್ಕೊಳ್ಳಿ, ನೀವು ಮಾಡಿರೋ ತಪ್ಪೆ. ಅಯ್ಯ, ಅವ್ವ, ಮಿಸ್ಸೋ ಸಾಕು, ಶ್ರೀನ ಮಾತಾಡಬೇಡಿ ಅಂದೆ. ಬಾವಾ, ಆಗಿದ್ದಾಯ್ತು. ಯಾವತ್ತಿದ್ರು ನೀವಿಬ್ರು ಒಟ್ಟಿಗೆ ಇರೋರೆಯ. ಅವ್ವ ಮೊದಲಿಂದ ಹೇಳ್ದಂಗೆ ನೀವು ಆ ಮನೆಯಾಗಿರೋದು ಬೇಕಾಗಿಲ್ಲ, ಇಲ್ಲೇ ರೀ. ಇಲ್ಲ, ನನ್ನ ಮಾತಿಗೆ ಬೆಲೆ ಕೊಡದೆ ತ್ಯಾಪ್ ಮಾಡಿದವರು ಈ ಮನೆಯಾಗಿರೋದಕ್ಕೆ ನಾನು ವಾಪಾಕಿಲ್ಲ. ಅವ್ವ, ನಾನು ನಿಮ್ಗೆ ಏನು ಹೇಳಿದ್ದೆ ಚಂದ್ರು? ನಿಮ್ಮವ್ವ ಜೈಲಿಂದ ಹೊರಗೆ ಬರೋ ಗಂಟ ನೀವಿಬ್ರು ಭೇಟಿನೂ ಆಗ್ಕೂಡ್ದು ಅಂತ ಹೇಳಿದ್ದೆ ಅಲ್ವೇ? ನಿಮ್ಗೆ ಏನು ಬೇಕೋ ಅದನ್ನ ಮಾಡಿದ್ದೀರಾ, ನೀವಾಗೆ ತೀರ್ಮಾನ ತಗೊಂಡಿದ್ದೀರಾ. ನಿಮ್ಗೆ ಏನು ಬೇಕೋ ಮಾಡ್ಕೊಳ್ಳಿ, ಆದರೆ ನಿಮ್ಮಿಬ್ಬರಿಗೆ ಈ ಮನೆಯಾಗೆ ಜಾಗ ಇಲ್ಲ. ಅತ್ತೆ, ಬಂಗಾರ, ನೀನೇ ಹಿಂಗಂದ್ಬಿಟ್ರೆ ಅವರೆಲ್ಲೂ ಹೋಗ್ತಾರೆ. ಈ ಮನೆಯಾಗಿತ್ತು ಮನಸ್ತಾಪಗಳಾಗೋದಕ್ಕಿಂತ ಅವ್ರು ಬ್ಯಾರೆ ಇರೋದೇ ಒಳ್ಳೇದು. ಅದೇಗೆ ಸಾಧ್ಯ? ಅಣ್ಣಯ್ಯ, ನೀನು ಮನೆ ಬಿಟ್ಟು ಬರ್ತೀಯಾ? ನಾನು ಇನ್ನು ಮುಂದೆ ಆ ಮನೆಗೆ ಹೋಗಲ್ಲ. ಹೊಸ ಜೊತೆನೇ ಇರ್ತೀನಿ. ಇನ್ನೇನಾಯ್ತಲ್ಲ, ಅಣ್ಣಯ್ಯನೇ ಒಪ್ಕೊಂಡಿದ್ದಾರೆ. ಇದ್ರಾಗೂ ನೀನು ಅದೇನು ವಂಚಾಗ್ತಿದ್ಯೋ ಗೊತ್ತಾಯ್ತಿಲ್ಲ ನನಗೆ. ಅತ್ತೆ, ಇವರಿಬ್ರು ಈ ಮನೆನಾಗಿರ್ತಾರೆ ಅಂದ್ರೆ ನಾನು ಈ ಮನೆಯಿಂದ ಆಚೆ ಹೋಗ್ಬೇಕಾಯ್ತದೆ. ಅತ್ತೆ, ಬೇಡ ಅತ್ತೆ. ಈಗಾಗಲೇ ನಮ್ಮಿಂದ ನಿಮಗೆ ತುಂಬ ತೊಂದರೆ ಆಗಿದೆ, ಇನ್ನೂ ತೊಂದರೆ ಆಗೋದು ಬೇಡ. ಇನ್ನು ಮುಂದೆ ನಾನು ವಸು ಸಪ್ರೇಟ್ ಆಗಿರ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.